ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಕನ್ನಡ ಗ್ರಾಮರನ್ನೇ ಮತ್ತು ಹಿಂದಿನ ವಿಡಿಯೋದಲ್ಲಿ ನೀವು ಕನ್ನಡ ಗ್ರಾಮರನ್ನು ನೋಡಿದಿರಿ. ಅದರ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ನಾನು ಕನ್ನಡ ಗ್ರಾಮರನ್ನು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 47 ಲೇಖನ ಚಿಹ್ನೆಗಳು. ಹರ್ಷ, ದುಃಖ, ವಿಷಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಗಳನ್ನು ಬಳಸಲಾಗುತ್ತದೆ ಅಂತ ಇದೆ. ಇದರ ಸರಿಯಾದ ಉತ್ತರ ಏನು ಬರ್ತಾವೆ ಅಂದರೆ ಭಾವಸೂಚಕ ಅಂತ ಕರಿತೀವಿ ನಾವು. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆ ಏನಪ್ಪ ಅಂತಂದರೆ ಪೂರ್ಣ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಚಿಹ್ನೆ ಯಾವುದಪ್ಪ ಅಂತಂದರೆ 49 ಡಿ ವಿವರಣ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಸಿ ಉದ್ಧರಣ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಚಿಹ್ನೆ ಯಾವುದಪ್ಪ ಅಂತಂದರೆ ಆವರಣ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಚಿಹ್ನೆ ಯಾವುದಪ್ಪ ಅಂತಂದರೆ ಬಿ ವಿವರಣ. ಯಾರು, ಯಾವಾಗ, ಎಲ್ಲಿ, ಏನು ಈ ಪದಗಳ ಪ್ರಯೋಗದಲ್ಲಿ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ. ವಾಕ್ಯ ಪ್ರಕಾರಗಳು. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು. ಈ ವಾಕ್ಯವು ಇದಕ್ಕೆ ಉದಾಹರಣೆಯಾಗಿದೆ. ಸಾಮಾನ್ಯ ವಾಕ್ಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಏನಾಗ್ತದೆ ಇಲ್ಲಿ? ಎ ಸಂಯೋಜಿತ ವಾಕ್ಯ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಏನಂತ ಕರಿತೀವಿ ನಾವು ಇಲ್ಲಿ? ಮಿಶ್ರ ವಾಕ್ಯ. ಅನ್ಯ ದೇಶ ಪದಗಳು. ಅಬಕಾರಿ, ರಸ್ತೆ, ದವಾಖಾನೆ ಈ ಪದಗಳು ಭಾಷೆಗೆ ಸೇರಿದೆ. ಅಬಕಾರಿ, ರಸ್ತೆ, ದವಾಖಾನೆ. ಬಿ ಪಾರ್ಸಿ. ಸಾಬೂನು ಈ ಭಾಷೆಯಿಂದ ಒಂದು ಪದವಾಗಿದೆ. ಸಾಬೂನು. ಎ ಪೋರ್ಚುಗೀಸ್. ದಿವಾನ ಪದವು ಈ ಭಾಷೆಯಿಂದ ಬಂದಿದೆ. ದಿವಾನ ಪದವು ಪರ್ಷಿಯನ್. ತತ್ಸಮ ಯುಗ ಇದರ ತದ್ಭವ ರೂಪ ಏನು ಅಂತ ಕೇಳ್ತಾರೆ ಇಲ್ಲಿ? ಯುಗದ ತದ್ಭವ ರೂಪ ಜುಗ. ವರ್ಣ, ಚಂದ್ರ, ಬ್ರಹ್ಮ, ರಕ್ಕಸ ಇವುಗಳಲ್ಲಿ ತದ್ಭವ ಪದ ಯಾವುದು? ರಕ್ಕಸ. ಹೌದಾ? ನೆಕ್ಸ್ಟ್ ತಾನ, ಜಸ, ಪತನ, ವಂಶ ಇವುಗಳಲ್ಲಿ ತತ್ಸಮ ಪದ ಯಾವುದು? ಇದರ ತತ್ಸಮ ಪದ 62 ವಂಶದರ ತತ್ಸಮ ಪದ. ಇಲ್ಲಿ ಜಸಕ್ಕೆ ಹಾಕಿದ್ದದ, ಸೊ ಇದು ಸರಿಯಾದಲ್ಲ. ವಂಶ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರವೊಂದಿಗೆ ಬಳಸಲ್ಪಡುವ ಪದಗಳನ್ನು ನಾವೇನಂತ ಕರಿತೀವಿ ಇಲ್ಲಿ? ತತ್ಸಮ ಅಂತ ಕರಿತೀವಿ. ಗ್ರಾಂಥಿಕ ರೂಪಗಳು. ಹಿಂಗ, ಮ್ಯಾಗ, ಸಕ್ಕರೆ, ಸುವಾಸ ಇದರಲ್ಲಿ ಗ್ರಾಂಥಿಕ ಪದ ಯಾವುದು ಅಂತ ಕೇಳ್ತಾಳೆ. ಸಿ ಸಕ್ಕರೆ. ವಿಲಾತಿ ಪದದ ಗ್ರಾಂಥಿಕ ರೂಪ. ವಿಲಾತಿ ಪದದ ಗ್ರಾಂಥಿಕ ರೂಪ ವಿಲಾಯಿತಿ. ಕಳುವ್ಯಾರೆ ಗ್ರಾಂಥಿಕ ರೂಪ ಕಳುಹಿಸಿದ್ದಾರೆ. ದ್ವಿರುಕ್ತಿ, ಜೋಡಿ ನುಡಿ, ಅನುಕರಣ ಅವ್ಯಯ ಇವುಗಳಲ್ಲಿ ಜೋಡಿ ನುಡಿಗೆ ಉದಾಹರಣೆ ಯಾವುದು? ಹಾಲ್ಜೇನು. ಸರಸರ, ಗಬಗಬ, ಚಟಚಟ, ಬೇಗ ಬೇಗ ಇವುಗಳಲ್ಲಿ ದ್ವಿರುಕ್ತಿ ಪದ ಯಾವುದು? ಬೇಗ ಬೇಗ. ಬೇಗ ಬೇಗ. ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ದ್ವಿರುಕ್ತಿ ಅಂತ ಕರಿತೀವಿ. ಬಟ್ಟ, ಬಯಲು, ತುತ್ತು, ತುದಿ, ಕಟ್ಟ, ಕಡೆ, ಸತಿಪತಿ ಇವುಗಳಲ್ಲಿ ಜೋಡು ನುಡಿ ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ ಜೋಡು ನುಡಿ ಸತಿಪತಿ. ಅವ್ಯಯ. ಥಟ್ಟನೆ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಸಿ ಸಾಮಾನ್ಯ ಅವ್ಯಯ. ಒಂದು ನಿಶ್ಚಯಾರ್ಥದಲ್ಲಿ ಅವ್ಯಯವನ್ನು ನಾವು ಹೀಗಂತೀವಿ. ನಾವು ನಿಶ್ಚಯಾರ್ಥದಲ್ಲಿ ಒಂದು ಅವ್ಯಯವನ್ನು ಅವಧಾರಣಾರ್ಥ ಅವ್ಯಯ. ಹೌದು, ಸಾಕು, ಉಂಟು ಇತ್ಯಾದಿಗಳು ಉದಾಹರಣೆಯಾಗಬಲ್ಲ ಅವ್ಯಯ ಯಾವುದು? ಎ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಬಳಸುವ ಅವ್ಯಯವನ್ನು ಏನಂತ ಕರೀತಾರೆ ಅಂತ ಕೇಳ್ತಾರೆ ಇಲ್ಲಿ. ಇದರಲ್ಲಿ ಡಿ ಇದ್ದಿದ್ದು ಉತ್ತರ
ಸೊ ಡಿ ಭಾವಸೂಚಕ ಅವ್ಯಯ. 75 ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಿ ಜೋಡಿಸುವಂಥ ಪದಗಳನ್ನು ನಾವೇನಂತ ಕರಿತೀವಿ? ಸಂಬಂಧಕಾರ್ಥವ್ಯಯ. ಕೃದಂತ ತದ್ಧಿತಾಂತಗಳು ನೋಡೋಣ. ಕನ್ನಡಿಗ ಈ ಪದವು ಎದಕ್ಕೆ ಉದಾಹರಣೆ ಅಂತ ಕೇಳ್ತಾರೆ? ಎ ತದ್ಧಿತಾಂತ. ಕನ್ನಡಿಗ, ಬಳೆಗಾರ, ಸಿರಿತನ, ಚಿಮ್ಮಾರ ಇವುಗಳ ತದ್ಧಿತಾಂತ ಭಾವನಾಮ ಯಾವುದು ಅಂತ ಕೇಳ್ತಾರೆ. ಇದರಲ್ಲಿ ಸಿರಿತನ. ಇದು ತದ್ಧಿತಾಂತ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ಎ ಮನೆಯ ತನಕ. ನೋಡುವುದರ ಭಾವ ಯಾವುದು? ಎ ನೋಟ. ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದಾಗ ಆಗುವ ರೂಪ ಕೃದಂತ. ಬರೆಯದ ಇದು ನಿಷೇಧ ಕೃದಂತ. ಛಂದಸ್ಸಲಂಕಾರ. ಊರ್ವಿಯೋಳು ಪದದಲ್ಲಿರುವ ಪ್ರಸ್ತಾರದ ವಿನ್ಯಾಸ ಯಾವುದು ಅಂತ ಕೇಳ್ತಾರೆ? ಊರ್ವಿಯೋಳು. ಸಿ ಸರಿಯಾದ ಉತ್ತರ. ಗುರು ಲಘು ಮೂರಿರೆ ಮಗನ. ಭಾಮಿನಿ ಷಟ್ಪದಿಯಲ್ಲಿ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ? ಭಾಮಿನಿ ಷಟ್ಪದಿಯಲ್ಲಿ 102. ಭರನಭರ ಲಘುಗುರು ಈ ವಿನ್ಯಾಸವನ್ನು ಹೊಂದಿರುವ ಖ್ಯಾತ ಕರ್ನಾಟಕ ವೃತ್ತ ಯಾವುದು? ಎ ಉತ್ಪಲಮಾಲ. ಇವುಗಳಲ್ಲಿ ಷಟ್ಪದಿಗಳ ಗುಂಪಿಗೆ ಸೇರಿದ ಪದ ಯಾವುದು? ಸಿ ವಾರ್ಧಕ. ಕಾವ್ಯವನ್ನು ಓದುವಾಗ ಮತ್ತು ಹಾಡುವಾಗ ಅರ್ಥಕ್ಕೆ ಲೋಪ ಬರದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆನ್ನುವರು? ಬಿ ಯತಿ. ಇವುಗಳ ಅಂಶಗಣಕ್ಕೆ ಸೇರುವುದು? ಅಂಶಿಗಣಕ್ಕೆ. ಯಾವುದು ಸೇರ್ತೈತಿ ಇಲ್ಲಿ ಅಂಶಿಗಣಕ್ಕೆ? ಡಿ ಬ್ರಹ್ಮ. ಎರಡು ಮಾತ್ರಾಕಾರದ ಉಚ್ಚರಿಸಬಲ್ಲ ಅಕ್ಷರವನ್ನು ಗುರು ಅಂತ ಕರಿತೀವಿ. ಗುರು ಒಂದಾದಿಯೋಳು ಉತ್ಪಲಂ. ಗುರು ಮೊದಲು ಮೂರಾಗೆ ಏನಾಗ್ತದೆ ಇಲ್ಲಿ? ಶಾರ್ದೂಲ ವಿಕ್ರೀಡಿತ. ವಾರ್ಧಕ ಷಟ್ಪದಿಯ ಗುಣ ವಿನ್ಯಾಸದಲ್ಲಿ ಮಾತ್ರೆಗಳು ಏನಾಗಿರ್ತವೆ? ಇಲ್ಲಿ ಮಾತ್ರೆಗಳು 5 ಮಾತ್ರೆ. ಮುಖಕಮಲ ಪದವು ಅಲಂಕಾರಕ್ಕೆ ಉದಾಹರಣೆ? ರೂಪಕ. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದು ಉಪಮಾಲಂಕಾರ. ಉಪಮೆಯ ಉಪಮಾನಗಳನ್ನು ಅಭೇದವನ್ನು ಕಲ್ಪಿಸುವ ಅಲಂಕಾರ ರೂಪಕಾಲಂಕಾರ. ಮೌರಿಗೌತಣವಾಯಿತು ನಾಳಿನ ಭಾರತವು ಇದರ ಅಲಂಕಾರಕ್ಕೆ ಉದಾಹರಣೆ? ಎ ರೂಪಕ. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ ಇಲ್ಲಿರುವ ಅಲಂಕಾರ? ಡಿ ಉಪಮಾಲಂಕಾರ. ಬಳ್ಳಾರಿಯ ಮಣಿಯಂ ಪರಗೆಯ ಕುರಿಯನ್ ಪುಗಿಸುವಂತೆ ಈ ಅಲಂಕಾರ? ಉಪಮಾ. ಪ್ರಾಸಾಕ್ಷರದ ಹಿಂದಿನ ಸ್ವರವು ಹ್ರಸ್ವವಾಗಿದ್ದರೆ ಅದನ್ನು ಏನಂತ ಕರಿತೀವಿ ಅಂತ ಕೇಳ್ತಾರೆ? ಸಿಂಹಪ್ರಾಸ. ಪ್ರಾಸಾಕ್ಷರದ ಹಿಂದಿನ ಸ್ವರವು ದೀರ್ಘವಾಗಿದ್ದರೆ ಗಜಪ್ರಾಸ. ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅದು ವ್ಯತ್ಯಾನುಪ್ರಾಸ. ಶಬ್ದ ಅಥವಾ ಪದಗಳ ಜೋಡಣೆ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿಸಿದರೆ ಶಬ್ದಾಲಂಕಾರ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇದರಲ್ಲಿ ಮದಗಜಗಳು. ಉಪಮಾನ. ಉಪಮೆಯ ಉಪಮಾನಗಳನ್ನ ಕೊಂಡಿಯಂತೆ ಜೋಡಿಸುವ ಪದವನ್ನು ಏನಂತ ಕರಿತೀವಿ ನಾವು? ಉಪಮಾವಾಚಕ. ಹೌದಾ? ಪತ್ರ ಲೇಖನ, ಪ್ರಬಂಧ ಮತ್ತು ಗಾದೆ. ಪ್ರಬಂಧ ಬರವಣಿಗೆ ಅಂತಿಮ ಹಂತ ಯಾವುದಂತ ಕೇಳ್ತಾರೆ ಇಲ್ಲಿ? ಪ್ರಸ್ತಾವನೆ, ಒಡಲು, ಉಪಸಂಹಾರ, ಬೆಳವಣಿಗೆ. ಪ್ರಸ್ತಾವನೆ, ಒಡಲು, ಉಪಸಂಹಾರ. ಪ್ರಬಂಧ ಬೆಳವಣಿಗೆಯಲ್ಲಿರುವ ಹಂತಗಳು 3. ಪ್ರಬಂಧದ ಬೆಳವಣಿಗೆ ಹಂತಗಳನ್ನು ಏನಂತ ಕರಿತೀವಿ ನಾವು ಇಲ್ಲಿ? ಒಡಲು ಅಂತ ಕರಿತೀವಿ. ಪ್ರಬಂಧವನ್ನು ಪ್ರಸ್ತಾವನೆಯನ್ನು ಹೀಗೆನ್ನುವರು? ಎ ಪೀಠಿಕೆ.
ತಂದೆಗೆ ಪತ್ರ ಬರೆಯುವ ಬಳಸುವ ಆರಂಭದ ಒಕ್ಕಣೆ ಯಾವುದು? ಎ. ತೀರ್ಥರೂಪ. ಅಧಿಕಾರಿಗಳಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಮಾನ್ಯರೇ. ಪತ್ರದ 2 ವಿಧಗಳು ಖಾಸಗಿ, ವ್ಯಾವಹಾರಿಕ. ಪತ್ರಗಳಲ್ಲಿ ನೆಲ್ಮೆಯ ಸಂಬೋಧನೆಯನ್ನು ಇವರಿಗೆ ಬಳಸಲಾಗುತ್ತದೆ. ಸಿ. ಅಧಿಕಾರಿಗಳಿಗೆ ಬರೆಯುವ ಪತ್ರ ಪ್ರಕಾರ ವ್ಯಾವಹಾರಿಕ. ಈ ಗಾದೆಗಳು ಇದಕ್ಕೆ ಸಮ. ಎ. ವೇದಕ್ಕೆ ಸಮ. ಜನರ ಬಾಯಿಂದ ಬಾಯಿಗೆ ಹರಿದು ಬಂದ ಅನುಭವದ ನುಡಿ ಗಾದೆ. ಗಾದೆಗಳಲ್ಲಿ ಈ ಅಂಶವಿರುವುದಿಲ್ಲ. ದ್ವೇಷ. ಮಾತಿಗಿಂತ ಕೃತಿ ಲೇಸು. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ? ಇವಿಷ್ಟು ಕನ್ನಡ ಗ್ರಾಮರ್ಗಳು. ಹೌದಾ? ಇಲ್ಲಿ ಆಲ್ರೆಡಿ ನಾನು 2 ವಿಡಿಯೋಗಳಲ್ಲಿ ಕನ್ನಡ ಗ್ರಾಮರನ್ನು ನಿಮಗೆ ಪೂರ್ತಿಯಾಗಿ ತಿಳಿಸಿದ್ದೀನಿ. ಐ ಹೋಪ್ ನಿಮಗೆ ಅರ್ಥವಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಅರ್ಥವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.